ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದವರು ಇವತ್ತು ಬೆನ್ನಿಗೆ ಚೂರಿ ಹಾಕಿದ್ರ. 2022ರ ಎಲೆಕ್ಷನ್ ಹೊತ್ತಿಗೆ ಈ ಮೈತ್ರಿ ಇರುತ್ತಾ ಅಥವಾ ಬ್ರೇಕಪ್ ಆಗುತ್ತಾ? ಯಾರೇ ಒಪ್ಪಲಿ ಬಿಡಲಿ, 93 ವರ್ಷ ವಯಸ್ಸಾಗಿದೆ ದೇವೇಗೌಡರಿಗೆ. ಫೇಸ್ಬುಕ್ ಅಲ್ಲಿ, ಟ್ವಿಟರ್ ನಲ್ಲಿ ಜೆಡಿಎಸ್ ಫ್ಯಾನ್ಸ್ ಬಿಜೆಪಿ ನಮಗೆ ದ್ರೋಹ ಬಗೆಯಿತು, ಬೆನ್ನಿಗೆ ಚೂರಿ ಹಾಕಿತು ಅಂತ ಟ್ರೆಂಡ್ ಮಾಡ್ತಿದ್ದಾರೆ. ನನಗೆ ಈಗ ಡೆಲ್ಲಿ ಸಪೋರ್ಟ್ ಬೇಕು, ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ ಬೇಕು, ನನ್ನ ಪಾರ್ಟಿ ಉಳಿಸಿಕೊಳ್ಬೇಕು. ಸೊ 2028ರ ಎಲೆಕ್ಷನ್ ಹೊತ್ತಿಗೆ ಈ ದೋಸ್ತಿ ಕಟ್ ಆಗುತ್ತಾ? ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಾಂಬಿನೇಷನ್ ಅನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಎನಿಮೀಸ್ ಎನಿಮಿ ಈಸ್ ಮೈ ಫ್ರೆಂಡ್. ನಮಸ್ಕಾರ, ಗುಡ್ ಈವ್ನಿಂಗ್ ಗೆಳೆಯರೇ. ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಫ್ರೆಂಡ್ಸ್, ಪಾಲಿಟಿಕ್ಸ್ನಲ್ಲಿ ಯಾರು ಪರ್ಮನೆಂಟ್ ಫ್ರೆಂಡ್ಸ್ ಅಲ್ಲ, ಯಾರು ಪರ್ಮನೆಂಟ್ ಎನಿಮೀಸ್ ಕೂಡ ಅಲ್ಲ. ನಿನ್ನೆಯವರೆಗೂ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದವರು ಇವತ್ತು ಬೆನ್ನಿಗೆ ಚೂರಿ ಹಾಕಿದ್ರ? ಈ ಪ್ರಶ್ನೆ ಈಗ ಇಡೀ ಕರ್ನಾಟಕದ ಯೂತ್ಸಿಂದ ಹಿಡಿದು ಹಳೆ ಮೈಸೂರಿನ ಹಳ್ಳಿಯ ಕಟ್ಟೆಯವರೆಗೂ ಟ್ರೆಂಡ್ ಆಗ್ತಿದೆ. ಎಸ್, 93 ವರ್ಷದ ಲೆಜೆಂಡರಿ ಪೊಲಿಟಿಷಿಯನ್ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೈ ತಪ್ಪಿದೆ. ಅವರ ಜಾಗಕ್ಕೆ ಪ್ರೊಫೆಸರ್ ಎಂ ನಾಗರಾಜ್ ಅನ್ನೋ ಸರ್ಪ್ರೈಸ್ ಕ್ಯಾಂಡಿಡೇಟ್ ಎಂಟ್ರಿ ಕೊಟ್ಟಿದ್ದಾರೆ. ಜೆಡಿಎಸ್ ಕ್ಯಾಂಪ್ನಲ್ಲಿ ಸದ್ಯಕ್ಕೆ ಸೈಲೆಂಟ್ ವಾಲ್ಕೆನೋ ಎಕ್ಸ್ಪ್ಲೋಡ್ ಆಗುವ ರೇಂಜ್ಗೆ ಟೆನ್ಷನ್ ಇದೆ. ಬಿಗ್ ಕ್ವೆಶ್ಚನ್ ಏನ್ ಗೊತ್ತಾ? ಇದು ಬಿಜೆಪಿ ತನ್ನ ಪಾರ್ಟ್ನರ್ಗೆ ಮಾಡಿದ ದೊಡ್ಡ ಮೋಸಾನ? ಕುಮಾರಸ್ವಾಮಿ ಅವರ ನೆಕ್ಸ್ಟ್ ಮೂವ್ ಏನು? 2022ರ ಎಲೆಕ್ಷನ್ ಹೊತ್ತಿಗೆ ಈ ಮೈತ್ರಿ ಇರುತ್ತಾ ಅಥವಾ ಬ್ರೇಕಪ್ ಆಗುತ್ತಾ? ಈ ವಿಡಿಯೋದಲ್ಲಿ ಯಾವುದೇ ಫಿಲ್ಟರ್ ಇಲ್ಲದೆ ಬರೀ ಫ್ಯಾಕ್ಟ್ಸ್, ಡಾಟಾ ಮತ್ತು ಇನ್ ಡೆಪ್ತ್ ಪೊಲಿಟಿಕಲ್ ಅನಾಲಿಸಿಸ್ ಜೊತೆಗೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡೋಣ. ದಿಸ್ ಇಸ್ ಶ್ರೀದುರ್ಗಾ. ಅಂದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಇದನ್ನ ಪೂರ್ತಿ ನೋಡಿದ್ರೆ ಕರ್ನಾಟಕದ ಪಾಲಿಟಿಕ್ಸ್ ನೆಕ್ಸ್ಟ್ 10 ವರ್ಷದ ಬ್ಲೂ ಪ್ರಿಂಟ್ ನಿಮಗೆ ಅರ್ಥ ಆಗೋಗುತ್ತೆ. ಸೊ ಸ್ನ್ಯಾಕ್ಸ್ ತಕೊಳ್ಳಿ, ಇಯರ್ಫೋನ್ ಹಾಕೊಳ್ಳಿ, ಲೆಟ್ಸ್ ಡೈವ್ ಇನ್. ಸೀನ್ ನಂಬರ್ 1. ರಾಜ್ಯಸಭಾ ಎಲೆಕ್ಷನ್ ಅಂದ್ರೇನೆ ಒಂದು ನಂಬರ್ ಗೇಮ್. ಇಲ್ಲಿ ಎಮೋಷನ್ಗೆ ಜಾಗ ಇಲ್ಲ. ಕರ್ನಾಟಕದಿಂದ 4 ಜನ ರಾಜ್ಯಸಭೆಗೆ ಹೋಗಬೇಕು. ಒಬ್ಬ ಕ್ಯಾಂಡಿಡೇಟ್ ಗೆಲ್ಲೋಕೆ ಇಂತಿಷ್ಟು ಶಾಸಕರ ವೋಟ್ ಬೇಕು ಅನ್ನೋ ಲೆಕ್ಕಾಚಾರ ಇದೆ. ನಮ್ಮ ದಳಪತಿಗಳ ಹತ್ರ ಅಂದ್ರೆ ಜೆಡಿಎಸ್ ಹತ್ರ ಸ್ವಂತ ಬಲದಿಂದ ಒಬ್ಬರನ್ನ ಗೆಲ್ಲಿಸಿಕೊಳ್ಳುವಷ್ಟು ಶಾಸಕರಿಲ್ಲ. ದಟ್ ಈಸ್ ದಿ ಹಾರ್ಡ್ ಟ್ರೂತ್. ಸೊ ಆಬ್ವಿಯಸ್ ಆಗಿ ಅವರು ತಮ್ಮ ಬಿಗ್ ಬ್ರದರ್ ಅಂದ್ರೆ ಮೈತ್ರಿ ಪಾಲುದಾರ ಬಿಜೆಪಿಯ ಸಪೋರ್ಟ್ ಕೇಳಲೇಬೇಕಿತ್ತು. ಎಲ್ಲರೂ ಅಂದ್ಕೊಂಡಿದ್ದು ಏನು? ಅರೆ, ದೇವೇಗೌಡರಂದ್ರೆ ಲೆಜೆಂಡ್, ಮೋದಿ ಅವರಿಗೆ ಅವರ ಬಗ್ಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ, ಸೊ ಕಣ್ಣು ಮುಚ್ಚಿಕೊಂಡು ಟಿಕೆಟ್ ಕೊಡ್ತಾರೆ ಅಂತ. ಆದರೆ ಇಲ್ಲಿ ಡೆಲ್ಲಿ ಲೆವೆಲ್ನಲ್ಲಿ ನಡೆಯೋ ಲೆಕ್ಕಾಚಾರಗಳೇ ಬೇರೆ. ಅಮಿತ್ ಶಾ ಅಂಡ್ ಟೀಮ್ ಮಾಡ್ತಿರೋ ಮ್ಯಾಥಮೆಟಿಕ್ಸ್ ನೋಡಿದ್ರೆ ಮೈಂಡ್ ಬ್ಲಾಕ್ ಆಗುತ್ತೆ. ಲಾಸ್ಟ್ ಮಿನಿಟ್ನಲ್ಲಿ ಪ್ರೊಫೆಸರ್ ಎಂ ನಾಗರಾಜ್ ಅನ್ನೋ ಹೆಸರನ್ನೇ ಡ್ರಾಪ್ ಮಾಡಿದ್ರು. ಹೂ ಇಸ್ ದಿಸ್ ಪ್ರೊಫೆಸರ್ ನಾಗರಾಜ್? ಸಡನ್ ಆಗಿ ಇವರನ್ನ ಯಾಕೆ ಪ್ರೊಜೆಕ್ಟ್ ಮಾಡಿದ್ರು? ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಸಿದ್ದರಾಮಯ್ಯನವರ ಮೈಂಡ್ ರೀಡ್ ಮಾಡಬೇಕು. ಕನ್ಫ್ಯೂಸ್ ಆಯ್ತಾ? ವೇಟ್, ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಜ್ಯದಲ್ಲಿ ಈಗಿರೋದು ಕಾಂಗ್ರೆಸ್ ಗವರ್ಮೆಂಟ್. ಅದರಲ್ಲೂ ಸಿದ್ದರಾಮಯ್ಯನವರ ಅಹಿಂದ ವೋಟ್ ಬ್ಯಾಂಕ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಬಿಜೆಪಿಗೆ ಲಿಂಗಾಯತ ವೋಟ್ ಬ್ಯಾಂಕ್ ಇದ್ರೂ ಹಿಂದುಳಿದ ವರ್ಗಗಳ ಸಪೋರ್ಟ್ ಇಲ್ಲದೆ ಮತ್ತೆ ಪವರಿಗೆ ಬರುವುದು ಇಂಪಾಸಿಬಲ್. ಪ್ರೊಫೆಸರ್ ನಾಗರಾಜ್ ಅವರು ಒಬಿಸಿ ಕಮ್ಯುನಿಟಿಯ ದೊಡ್ಡ ಫೇಸ್, ಜೊತೆಗೆ RSSನ ಕಟ್ಟಾಳು. ಇದು ಬಿಜೆಪಿಯ ಪರ್ಫೆಕ್ಟ್ ಚೆಸ್ ಮೂವ್. ಬಿಜೆಪಿ ಯಾಕೆ ಈ ರೀತಿ ರಿಸ್ಕ್ ತಗೊಳ್ತು? ಮೈತ್ರಿ ಒಡೆದು ಹೋದ್ರೆ ಹೇಗೆ ಅನ್ನೋ ಭಯ ಇಲ್ವಾ? ಖಂಡಿತ ಇಲ್ಲ. ಬಿಕಾಸ್ ಬಿಜೆಪಿ ಹತ್ರ ಒಂದು ಸಾಲಿಡ್ 3D ಗೇಮ್ ಪ್ಲಾನ್ ಇದೆ. ಪಾಯಿಂಟ್ ನಂಬರ್ 1, ದ OBC ಕೌಂಟರ್ ಅಟ್ಯಾಕ್. ನಿಮಗೆ ಗೊತ್ತಿರಲಿ ಗೆಳೆಯರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿರೋದೇ ಈ ಮೈಕ್ರೋಕಾಸ್ಟ್ ಮ್ಯಾನೇಜ್ಮೆಂಟ್ ಇಂದ. ಅಹಿಂದ ವರ್ಗವನ್ನು ಹೊಡೆಯದೆ ಕೇವಲ ಹಿಂದುತ್ವ ಅಥವಾ ಮೋದಿ ಅಲೆ ಮೇಲೆ ಎಲೆಕ್ಷನ್ ಗೆಲ್ಲೋಕೆ ಆಗಲ್ಲ ಅನ್ನೋ ರಿಯಾಲಿಟಿ ಬಿಜೆಪಿಗೆ ಈಗ ಅರ್ಥ ಆಗಿದೆ. ಪ್ರೊಫೆಸರ್ ನಾಗರಾಜ್ ಅವರನ್ನ ಡೆಲ್ಲಿಗೆ ಕಳಿಸೋ ಮೂಲಕ ನೋಡಿ, ನಾವು ಕೇವಲ ಮೇಲ್ವರ್ಗದವರ ಪಕ್ಷ ಅಲ್ಲ, OBC ಲೀಡರ್ಸ್ಗಳಿಗೂ ಟಾಪ್ ಪೊಸಿಷನ್ ಕೊಡ್ತೀವಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ.
ಇದು ಮುಂದಿನ ಪಂಚಾಯಿತಿನಿಂದ ಹಿಡಿದು ಅಸೆಂಬ್ಲಿ ಎಲೆಕ್ಷನ್ ವರೆಗೂ ವರ್ಕ್ ಆಗುವ ಸ್ಟ್ರಾಟರ್ಜಿ. ಪಾಯಿಂಟ್ ನಂಬರ್ 2, ದ ಏಜ್ ಅಂಡ್ ಹೆಲ್ತ್ ಫ್ಯಾಕ್ಟರ್. ಯಾರೇ ಒಪ್ಪಲಿ ಬಿಡಲಿ 93 ವರ್ಷ ವಯಸ್ಸಾಗಿದೆ ದೇವೇಗೌಡರಿಗೆ. ಬಿಜೆಪಿಯ ಆಂತರಿಕ ವಲಯದಲ್ಲಿ ಒಂದು ಅನ್ರಿಟನ್ ರೂಲ್ ಇದೆ. 75 ವರ್ಷ ದಾಟಿದವರಿಗೆ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಹುದ್ದೆಗಳು ಕಡಿಮೆ. ಗೌಡರಿಗೆ ಹೆಲ್ತ್ ಇಶ್ಯೂಸ್ ಕೂಡ ಇದೆ. ಒಂದು ನ್ಯಾಷನಲ್ ಪಾರ್ಟಿಯಾಗಿ ಒಂದು ಕ್ರೂಷಿಯಲ್ ರಾಜ್ಯಸಭಾ ವೋಟ್ ಅನ್ನ ರಿಸ್ಕ್ ಮಾಡೋಕೆ ಬಿಜೆಪಿ ರೆಡಿ ಇರಲಿಲ್ಲ. ಗೌಡರಿಗೆ ಗೌರವ ಕೊಡ್ತೀವಿ ಆದರೆ ಸೀಟ್ ಕೊಡಲ್ಲ ಅನ್ನೋದು ಡೆಲ್ಲಿ ಬಾಸ್ಗಳ ಕ್ಲಿಯರ್ ಕಟ್ ಸ್ಟ್ಯಾಂಡ್. ಪಾಯಿಂಟ್ ನಂಬರ್ 3, ಇಂಟರ್ನಲ್ ಪ್ರೆಷರ್. ನೀವು ಬಿಜೆಪಿ ಕಾರ್ಯಕರ್ತರ ಶೂಸ್ನಲ್ಲಿ ನಿಂತು ಯೋಚನೆ ಮಾಡಿ. ನಾವು ಹಗಲು ರಾತ್ರಿ ಬಿಸಿಲಿನಲ್ಲಿ ಪಾರ್ಟಿಗಾಗಿ ದುಡಿಬೇಕು, ಆದರೆ ಅಧಿಕಾರ ಬಂದಾಗ ಮಾತ್ರ ಅದನ್ನ ಮೈತ್ರಿ ಹೆಸರಿನಲ್ಲಿ ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾ ಅನ್ನೋ ಆಕ್ರೋಶ ಕಮಲ ಪಾಳೆಯದಲ್ಲಿ ಸೈಲೆಂಟ್ ಆಗಿ ಹೊಗೆಯಾಡ್ತಿತ್ತು. ಪದೇ ಪದೇ ದಳಕ್ಕೆ ಮಣೆ ಹಾಕಿದ್ರೆ ಕೆಳ ಹಂತದ ಕಾರ್ಯಕರ್ತರು ಡಿಮೋಟಿವೇಟ್ ಆಗ್ತಾರೆ ಅನ್ನೋ ರಿಪೋರ್ಟ್ ಹೈಕಮಾಂಡ್ಗೆ ಹೋಗಿತ್ತು. ಸೊ ತಮ್ಮದೇ ಪಕ್ಷದ ಕ್ಯಾಂಡಿಡೇಟ್ ಹಾಕಿ ಪಾರ್ಟಿ ವರ್ಕರ್ಸ್ಗೆ ಒಂದು ಬೂಸ್ಟ್ ಕೊಡೋದು ಬಿಜೆಪಿಗೆ ಅನಿವಾರ್ಯವಾಗಿತ್ತು. ಈಗ ಅತಿ ದೊಡ್ಡ ಪ್ರಶ್ನೆಗೆ ಬರೋಣ. ಫೇಸ್ಬುಕ್ ಅಲ್ಲಿ, ಟ್ವಿಟರ್ನಲ್ಲಿ ಜೆಡಿಎಸ್ ಫ್ಯಾನ್ಸ್ ಬಿಜೆಪಿ ನಮಗೆ ದ್ರೋಹ ಬಗೆಯಿತು, ಬೆನ್ನಿಗೆ ಚೂರಿ ಹಾಕಿತು ಅಂತ ಟ್ರೆಂಡ್ ಮಾಡ್ತಿದ್ದಾರೆ. ನಿಜಕ್ಕೂ ಇದು ದ್ರೋಹನಾ? ಲೆಟ್ಸ್ ಬ್ರೇಕ್ ಇಟ್ ಡೌನ್. ಜೆಡಿಎಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ನಾನೇ ಪರ್ಮನೆಂಟ್ ಒಕ್ಕಲಿಗ ಸಿಎಂ ಅಂತ ಹೇಳಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಕಡೆ ಎಳೆದುಕೊಳ್ತಿದ್ದಾರೆ. ಇದನ್ನ ಕೌಂಟರ್ ಮಾಡೋಕೆ ದೇವೇಗೌಡರು ಪಾರ್ಲಿಮೆಂಟ್ ಅಲ್ಲಿ ಇರೋದು ಜೆಡಿಎಸ್ಗೆ ಒಂದು ದೊಡ್ಡ ಮೋರಲ್ ಸಪೋರ್ಟ್ ಆಗಿತ್ತು. ನೋಡಿ, ನಮ್ಮ ಸುಪ್ರೀಂ ಲೀಡರ್ ಇನ್ನು ಸ್ಟ್ರಾಂಗ್ ಆಗಿದ್ದಾರೆ ಅಂತ ತೋರಿಸ್ಕೋಬೇಕಿತ್ತು. ಆ ಚಾನ್ಸ್ ಈಗ ಮಿಸ್ ಆಯ್ತು. ಆದ್ರೆ ಲೆಟ್ಸ್ ಟಾಕ್ ಲೈಕ್ ಎ ಪೊಲಿಟಿಕಲ್ ಅನಾಲಿಸ್ಟ್. ಇದನ್ನ ದ್ರೋಹ ಅನ್ನೋದಕ್ಕಿಂತ ಪೊಲಿಟಿಕಲ್ ಪ್ರಾಗ್ಮ್ಯಾಟಿಸಮ್ ಅಂದ್ರೆ ಪ್ರಾಯೋಗಿಕ ರಾಜಕಾರಣ ಅನ್ನೋದು ಪರ್ಫೆಕ್ಟ್ ವರ್ಡ್. ನ್ಯಾಷನಲ್ ಪಾರ್ಟಿಗಳಿಗೆ ಫ್ರೆಂಡ್ಸ್ಗಿಂತ ತಮ್ಮ ಪಾರ್ಟಿ ಗ್ರೋತ್ ಇಂಪಾರ್ಟೆಂಟ್. ಸದ್ಯದ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಆಕ್ಸಿಜನ್ ಸಪೋರ್ಟ್ ನಲ್ಲಿ ಇದೆ. ಅವರಿಗೆ ಮೈತ್ರಿ ಬಿಟ್ಟು ಹೋಗೋಕೆ ಬೇರೆ ದಾರಿನೇ ಇಲ್ಲ ಅನ್ನೋದು ಬಿಜೆಪಿಗೆ ಗೊತ್ತು. ಕುಮಾರಸ್ವಾಮಿ ಅವರು ಸಿಟ್ಟಾಗಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ ಅನ್ನೋದು ನ್ಯೂಸ್ ಚಾನೆಲ್ ಅವರಿಗೆ ಬ್ರೇಕಿಂಗ್ ನ್ಯೂಸ್ ಆಗಬಹುದು. ಆದರೆ ಅವರು ಕ್ಯಾಮರಾ ಆಫ್ ಆದಮೇಲೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ನನಗೆ ಈಗ ಡೆಲ್ಲಿ ಸಪೋರ್ಟ್ ಬೇಕು, ಸೆಂಟ್ರಲ್ ಮಿನಿಸ್ಟರ್ ಪೋಸ್ಟ್ ಬೇಕು, ನನ್ನ ಪಾರ್ಟಿ ಉಳಿಸ್ಕೊಳ್ಬೇಕು. ಸೊ ಈ ಒಂದು ರಾಜ್ಯಸಭಾ ಸೀಟ್ಗೋಸ್ಕರ ಅವರು ಎಂಟೈರ್ ಮೈತ್ರಿಯನ್ನ ಬ್ಲಾಸ್ಟ್ ಮಾಡೋ ಸಾಹಸ ಖಂಡಿತ ಮಾಡಲ್ಲ. ಇದನ್ನೇ ಬಿಜೆಪಿ ನಾಯಕರು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಕರೆಯೋದು. ಸೊ ಮುಂದೇನು? ಈ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ನಿಂದ 2028ರ ಎಲೆಕ್ಷನ್ ಹೊತ್ತಿಗೆ ಈ ದೋಸ್ತಿ ಕಟ್ ಆಗುತ್ತಾ? ಒನ್ ವರ್ಡ್ ಆನ್ಸರ್, ನೋ ಚಾನ್ಸ್. ಯಾಕೆ ಅಂತೀರಾ? ಹಿಯರ್ ಆರ್ ದ 3 ಬಿಗ್ ರೀಸನ್ಸ್. ಜೆಡಿಎಸ್ಗೆ ಎಕ್ಸಿಸ್ಟೆನ್ಸ್ ಪ್ರಾಬ್ಲಮ್. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ರಾಜ್ಯದಲ್ಲಿ ಈಗ ಕಾಂಗ್ರೆಸ್ನದ್ದು ಸುನಾಮಿ ಅಲೆ ಇದೆ. ಗ್ಯಾರಂಟಿ ಸ್ಕೀಮಿಂದ ಅವರ ವೋಟ್ ಬ್ಯಾಂಕ್ ಗಟ್ಟಿಯಾಗಿದೆ. ಈ ಟೈಮ್ನಲ್ಲಿ ಜೆಡಿಎಸ್ ಏನಾದರೂ ನಾನು ಸಿಂಗಲ್ ಆಗಿ ಬರ್ತೀನಿ ಅಂತ ಫೀಲ್ಡ್ಗೆ ಇಳಿದ್ರೆ ಅವರು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ರಿಸ್ಕ್ ಇದೆ. ತಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅನ್ನ ಹಿಡಿದಿಟ್ಟುಕೊಳ್ಳೋಕೆ ಮತ್ತು ಆಂಟಿ ಇನ್ಕಂಬೆನ್ಸಿ ಅಂದ್ರೆ ಆಡಳಿತ ವಿರೋಧಿ ಅಲೆ ವೋಟ್ ಡಿವೈಡ್ ಆಗಬಾರದು ಅಂದ್ರೆ ಜೆಡಿಎಸ್ಗೆ ಬಿಜೆಪಿ ಒಂದು ಲೈಫ್ ಜಾಕೆಟ್ ಇದ್ದ ಹಾಗೆ. ಈ ಲೈಫ್ ಜಾಕೆಟ್ ತೆಗೆದು ಎಸೆಯೋಕೆ ಕುಮಾರಸ್ವಾಮಿ ಅವರು ರೆಡಿ ಇಲ್ಲ. 2, ಬಿಜೆಪಿಗೆ ಹಳೆಯ ಮೈಸೂರಿನ ಹಸಿವು. ಮತ್ತೊಂದು ಕಡೆ ಬಿಜೆಪಿಗೇನು ಜೆಡಿಎಸ್ ಬೇಡವಾ? ಡೆಫಿನೆಟ್ಲಿ ಬೇಕು. ಕರಾವಳಿ ಮತ್ತು ನಾರ್ತ್ ಕರ್ನಾಟಕದ ವೋಟ್ ಇಟ್ಕೊಂಡು ನಾವು 113 ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ ಅನ್ನೋದು ಯಡಿಯೂರಪ್ಪ, ವಿಜೇಂದ್ರ ಮತ್ತು ಡೆಲ್ಲಿ ನಾಯಕರಿಗೆ ಪಕ್ಕ ಕ್ಲಾರಿಟಿ ಇದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಇನ್ನು ಬೇರು ಗಟ್ಟಿಯಾಗಿಲ್ಲ. ಅಲ್ಲಿ ಒಕ್ಕಲಿಗ ವೋಟ್ಸ್ ಕ್ರೋಢೀಕರಿಸಬೇಕು, ಆದರೆ ಜೆಡಿಎಸ್ ಜೊತೆ ಇರಲೇಬೇಕು. ಸೊ ಈ ರಾಜ್ಯಸಭಾ ಇಶ್ಯೂನ ಅವರು ಕೂತು ಪ್ಯಾಚ್ ಅಪ್ ಮಾಡ್ಕೊಳ್ತಾರೆ. ಎನಿಮೀಸ್ ಎನಿಮಿ ಈಸ್ ಮೈ ಫ್ರೆಂಡ್. ಇದು ಪಾಲಿಟಿಕ್ಸ್ನ ಗೋಲ್ಡನ್ ರೂಲ್.
ಸದ್ಯಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರಿಗೂ ಇರುವ ಕಾಮನ್ ಟಾರ್ಗೆಟ್ ಕಾಂಗ್ರೆಸ್ ಗವರ್ಮೆಂಟ್ ಅನ್ನ ಕೆಳಗೆ ಇಳಿಸೋದು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಾಂಬಿನೇಷನ್ ಅನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಇವರಿಬ್ರು ಒಗ್ಗಟ್ಟಾಗಲೇಬೇಕು. ಎಷ್ಟು ಚಿಕ್ಕ ಪುಟ್ಟ ಜಗಳ ಆದ್ರೂ ಈ ಬಿಗ್ ಪಿಕ್ಚರ್ ಬಂದಾಗ ಅವರು ಮತ್ತೆ ಕೈ ಮಿಲಾಯಿಸ್ತಾರೆ. ಸೊ ಫೈನಲಿ ಹೇಳೋದಾದ್ರೆ ದೇವೇಗೌಡರಿಗೆ ಟಿಕೆಟ್ ಮಿಸ್ ಆಗಿರುವುದು ಜೆಡಿಎಸ್ಗೆ ಒಂದು ದೊಡ್ಡ ಎಮೋಷನಲ್ ಮತ್ತು ಪೊಲಿಟಿಕಲ್ ಸೆಟ್ ಬ್ಯಾಕ್. ಇದರಲ್ಲಿ ಡೌಟೇ ಇಲ್ಲ. ಆದರೆ ಇದನ್ನ ಒಂದು ಎಂಡ್ ಗೇಮ್ ಅಂತ ಕರೆಯೋಕೆ ಆಗಲ್ಲ. ಬಿಜೆಪಿ ಬಹಳ ಕ್ಲಿಯರ್ ಮೈಂಡ್ ಇಂದ ಲಾಂಗ್ ಟರ್ಮ್ ಬೆನಿಫಿಟ್ ಅಂದ್ರೆ ಒಬಿಸಿ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ಈ ಹೆಜ್ಜೆ ಇಟ್ಟಿದೆ. ಜೆಡಿಎಸ್ ಸದ್ಯಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ರು ಫ್ಯೂಚರ್ ಸರ್ವೈವಲ್ಗೋಸ್ಕರ ಈ ಕಹಿಯನ್ನ ನುಂಗಿಕೊಳ್ಳಲೇಬೇಕು. 2028ರ ಕುರುಕ್ಷೇತ್ರಕ್ಕೆ ಈ ಎರಡು ಪಕ್ಷಗಳು ಜೊತೆಯಾಗಿಯೇ ರಣಕಹಳೆ ಮೊಳಗಿಸೋದು ಫಿಕ್ಸ್. ಇದೇ ಪೊಲಿಟಿಕ್ಸ್ ನ ಬ್ಯೂಟಿ ಮತ್ತು ಕ್ರೌರ್ಯ ಎರಡೂ ಕೂಡ. ಯಾವ ಕ್ಷಣದಲ್ಲಿ ಯಾರು ಪ್ಯಾದೆ ಆಗ್ತಾರೆ, ಯಾರು ರಾಜ ಆಗ್ತಾರೆ ಅಂತ ಹೇಳೋಕೇನೆ ಆಗಲ್ಲ. ನಿಮ್ಗೇನು ಅನಿಸುತ್ತೆ? ಬಿಜೆಪಿಯ ಈ ನಿರ್ಧಾರ ಸರಿನಾ ಅಥವಾ ದೇವೇಗೌಡರಿಗೆ ಅವರು ಲಾಸ್ಟ್ ಟೈಮ್ ರೆಸ್ಪೆಕ್ಟ್ ಕೊಡಬೇಕಿತ್ತಾ? ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಮಾಡಿ. ಸೆಕ್ಷನ್ ಅಂತೂ ನಿಮ್ಮದೇ. ಈ ಡೆಪ್ತ್ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಇದು ಫಸ್ಟ್ ಕನ್ನಡ. ಇಲ್ಲಿ ನ್ಯೂಸ್ ಅಷ್ಟೇ ಅಲ್ಲ, ನ್ಯೂಸ್ ಹಿಂದಿನ ಅಸಲಿ ಕಹಾನಿ ಸಿಗುತ್ತೆ. ನಾನು ನಿಮ್ಮ ಶ್ರೀದುರ್ಗಾ. ಅಂಟಿಲ್ ನೆಕ್ಸ್ಟ್ ಟೈಮ್, ಕೀಪ್ ವಾಚಿಂಗ್, ಸೇ ಅಪ್ಡೇಟ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.